ಮಾಡ್ಕೊಂಡಿದ್ದೀನಿ. 1 ಕಪ್ ಅಷ್ಟು ಸಬ್ಬಕ್ಕಿ ಸೊಪ್ಪನ್ನ ಚಾಪ್ ಮಾಡ್ಕೊಂಡಿರೋದು ಹಾಕೋಬೇಕು. ಇದು ಒಂದು 1/4 ಕಪ್ ಅಷ್ಟು ತೆಂಗಿನಕಾಯಿನ ಚಾಪ್ ಮಾಡ್ಕೊಂಡಿದ್ದೀನಿ, ಹಸಿ ತೆಂಗಿನಕಾಯಿ ಇದನ್ನ ಹಾಕೋಬೇಕು. 1 ಕಪ್ ಸಬ್ಬಕ್ಕಿ ತಗೊಂಡು ನೆನೆಸ್ಕೊಂಡಿದ್ದೆ, ಇದನ್ನ 1 ಕಪ್ ತಗೊಂಡು ನೆನೆಸ್ಕೋಬೇಕು. ಇದು 1.5 ಕಪ್ ಆಗಿದೆ. ನೆಂದಾದ್ಮೇಲೆ ಇದನ್ನ ಹಾಕೋಬೇಕು. 1.5 ಕಪ್ ಮೀಡಿಯಂ ರವೆ ತಗೊಂಡಿದ್ದೀನಿ, ಇದನ್ನ ಹಾಕೋಬೇಕು. 1 ಟೀ ಸ್ಪೂನು ಸಾಲ್ಟ್ ಹಾಕೋಬೇಕು. ಜೀರಿಗೆ ಪೌಡರು 1 ಟೀ ಸ್ಪೂನು, ಅರಿಶಿನ ಪೌಡರು ಅರ್ಧ ಟೀ ಸ್ಪೂನು, 1.25 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ. ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ರವೆ ಎಲ್ಲ ಹೀರ್ಕೊಳತ್ತೆ ನೀರ್ನ, ಅದಕ್ಕೆ ಸ್ವಲ್ಪ ತೆಳ್ಳಗೆ ಕಲ್ಸ್ಕೋಬೇಕು. ಅವಾಗ ಕರೆಕ್ಟಾಗಿ ಹದ ಬರುತ್ತೆ. ಇದು ಒಂದು ಅರ್ಧ ಗಂಟೆ ಹಂಗೆ ಬಿಡಬೇಕು. ನೋಡಿ ಹೆಂಚಿಟ್ಕೊಂಡಿದ್ದೀನಿ, ಹೆಂಚು ಕಾದಿಲ್ಲ, ತಣ್ಣಗಿದೆ. ಹೆಂಚ್ ಮೇಲೆ ಡೈರೆಕ್ಟಾಗಿ ತಟ್ಕೊಂತೀನಿ ರೊಟ್ಟಿನ. ಇದೆಲ್ಲ ಪೇಪರಲ್ಲೂ ತಟ್ಕೋಬಹುದು. ಸ್ವಲ್ಪ ಹಿಟ್ಟು ತಗೊಂಡು ಪ್ರೆಸ್ ಮಾಡ್ತಾ ಹೋಗ್ಬೇಕು. ಇವಾಗ ಸ್ವಲ್ಪ ಮೇಲೆ ಎಣ್ಣೆ ಹಾಕೊಂಡ್ಬಿಡ್ಬೇಕು ಮೊದಲೇನೆ. ಇವಾಗ ಬೇಗ ಬಿಡ್ಬೇಕು ಇದನ್ನ. ನೋಡಿ ಹಿಂದೆ ಎಲ್ಲ ಬೆಂದಿದೆ. ಇವಾಗ ತಿರುಗಿಸ್ಕೋಬೇಕು ರೊಟ್ಟಿನ. ಎಣ್ಣೆ ಹಾಕೋದೇನು ಬೇಡ. ನೋಡಿ ಇವಾಗ ಎಲ್ಲ ಕಡೆನೂ ಬೆಂದಿದೆ. ಇವಾಗ ರೆಡಿ ಆಯ್ತಿದ್ದು. ಇವಾಗ ಮತ್ತೆ ಇನ್ನೊಂದು ರೊಟ್ಟಿ ಹಾಕೋಬೇಕಂದ್ರೆ ಹೆಂಚು ಪೂರ್ತಿ ತಣ್ಣಗೆ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ರೊಟ್ಟಿ ಹಾಕೋಬೇಕು. ಸಾಬುದಾನ ಮಸಾಲಾ ರೊಟ್ಟಿ ರೆಡಿಯಾಗಿದೆ. ಬೆಳಗ್ಗೆ ಟೈಮ್ ಬೇಗ ಆಗತ್ತೆ ಇದು ತಿಂಡಿ. ಇದಕ್ಕೆ ಏನು ಚಟ್ನಿ ಏನು ಬೇಕಾಗಿಲ್ಲ. ತುಪ್ಪ ಮೊಸರು ಇದ್ರೆ ಸಾಕು. ಎಲ್ಲ ಮಸಾಲೆ ಎಲ್ಲ ಇದೆಲ್ಲ ಇರುತ್ತಲ್ಲ, ತುಂಬಾ ರುಚಿಯಾಗಿರುತ್ತೆ. ತಂಪು ಕೂಡ, ಸಬ್ಬಕ್ಕಿ ಹಾಕಿರ್ತೀವಿ. ನೀವು ಒಂದ್ಸತಿ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಬೆಳಗ್ಗೆ ಟೈಮು ತಿಂಡಿಗೆ, ಸಾಯಂಕಾಲ ಸ್ನ್ಯಾಕ್ಸ್ಗೆ, ರಾತ್ರಿನೂ ಮಾಡ್ಕೋಬಹುದು ತಿನ್ನೋಕ್ಕೆ. ರೊಟ್ಟಿ ಮಾಡೋರು ರೆಸಿಪಿ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.